ಬೇಸಿಗೆ ಆರಂಭವಾಗಿದ್ದು, ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಮಾಜಿ ಶಾಸಕ ದಿವಂಗತ ಎಂ. ಗಂಗಣ್ಣ ಅಭಿಮಾನ ಬಳಗದಿಂದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಆರ್ಡಿಪಿಆರ್ ಇಲಾಖೆಯ ರಾಜ್ಯ ವಿಶೇಷ ಕಾರ್ಯದರ್ಶಿ ಎಂ. ಚಂದ್ರಶೇಖರ್ ದಪ್ಪೇದಾರ್ ಚಾಲನೆ ನೀಡಿದರು. ಜೀವಜಲವನ್ನು ವ್ಯರ್ಥ ಮಾಡದೆ ಸದ್ಬಳಕೆ ಮಾಡಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಸಾಮಾನ್ಯ ದಿನಗಳಲ್ಲಿಯೇ ಅಧಿಕ ತಾಪಮಾನ ಇರುವುದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ಇದೆ. ಇನ್ನು ಬೇಸಿಗೆಯಲ್ಲಂತೂ ನೀರಿನ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ತಮ್ಮ ತಂದೆಯವರ ಹೆಸರಿನಲ್ಲಿ ಸಂಘ ರಚಿಸಿ ಆ ಮೂಲಕ ಕುಡಿಯುವ ನೀರಿನ ಅಳವಡಿಕೆ ಆರಂಭಿಸಿರುವ ಯುವಕರ ಕಾರ್ಯಕಾರ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಯುವ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಹುಸೇನ್ ಬಾಷಾ ಮಾತನಾಡಿ, ಹಲವಾರು ಕೆಲಸಗಳ ನಿಮಿತ್ತ ಗ್ರಾಮೀಣ ಪ್ರದೇಶದಿಂದ ಪಟ್ಟಣಕ್ಕೆ ಬರುವ ರೈತರು, ಸಾರ್ವಜನಿಕರಿಗೆ ಬೇಸಿಗೆ ಹಿನ್ನೆಲೆಯಲ್ಲಿ ಉಚಿತ ನೀರು ಕಲ್ಪಿಸಲು ದಿವಂಗತ ಎಂ. ಗಂಗಣ್ಣ ಅಭಿಮಾನಿಗಳ ಸಂಘದೊಂದಿಗೆ ಯುವ ಕಾಂಗ್ರೆಸ್ ಪಕ್ಷದ ಯುವಕರು ಭಾಗಿಯಾಗಿದ್ದು, ಸಾಮಾಜಿಕ ಕಳಕಳಿಯ ಕೆಲಸಕ್ಕೆ ಪಕ್ಷದ ಯುವಕರು ಸದಾ ಮುಂದಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಎಸ್.ಆರ್. ರಸೂಲ್, ಮುದಗಲ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಖದೀರ್ ಫಾನ್ವಾಲೆ, ಮುಖಂಡರಾದ ಗುರುಬಸಪ್ಪ ಸಜ್ಜನ್, ಮಂಜುನಾಥ ಬನ್ನಿಗೋಳ್ಕರ್, ಅಮರಯ್ಯ ಹಿರೇಮಠ್, ಮೌನೇಶ್ ಚಲವಾದಿ, ಗಂಗಾಧರ್ ಯಾದವ್, ನೇಮಿಚಂದ್ ನಾಯಕ್, ಸಂಜೀವ್ ವೆಂಕಟರಾಯನಪೇಟೆ, ವೆಂಕಟೇಶ್ ಗೌಡ ಉಪ್ಪರ್ನಂದಿಹಾಳ್, ಮೌನೇಶ್ ಶಿವನಗುತ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ. ಎರಡೇ ಕಾಲಗಳು, ಒಂದು ಬೇಸಿಗೆ, ಇನ್ನೊಂದು ಕಡು ಬೇಸಿಗೆ, ಎರಡೇ ಕಾಲಗಳು ಇರೋದ್ರಲ್ಲಿ ಇಂಥ ಒಂದು ನಮ್ಮ ಒಂದು ಪ್ರದೇಶದಲ್ಲಿ ಭಾಳಷ್ಟು ನೀರಿನ ಬಾವಳಿ ಇದೆ. ಆದರೂ ಸಹ ಈ ಒಂದು ಮಾರ್ಕೆಟ್ ಏರಿಯಾದಲ್ಲಿರುವಂಥ ನಮ್ಮ ಚಾಲಕ ಬಂಧುಗಳಾಗಿರ್ಬೋದು, ನಂತರ ವರ್ತಕರಾಗಿರ್ಬೋದು, ನಂತರ ಈ ಸ್ಕೂಲು ಕಾಲೇಜು ಹೋಗುವಂಥ ವಿದ್ಯಾರ್ಥಿಗಳಿಗೆ, ನಂತರ ಹೊರ ಊರಿನಿಂದ ಯಾರು ಇಲ್ಲಿ ಸತ್ಯ ಬಜಾರಕ್ಕೆ ತಮ್ಮ ಏನು ವಸ್ತುಗಳ ಖರೀದಿಗಾಗಿ ಏನು ಬರ್ತಾರೆ, ಅವರು ಸಹ ಎಲ್ಲ ಸಾರ್ವಜನಿಕರು ಈ ಒಂದು ನೀರಿನ ಅಳವಡಿಕೆಯ ಉಪಯೋಗ ಮಾಡಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಇಂಥ ಅಳವಡಿಕೆಗಳ ಸಂಖ್ಯೆ ಜಾಸ್ತಿ ಆಗಬೇಕಂದ್ರೆ ಬೇಸಿಗೆ ಭಾಳ ಶೀಘ್ರವಾಗಿ ಬರ್ತಾ ಇದೆ. ಆ ಕಾರಣದಿಂದ ಎಲ್ಲರೂ ಸಹ ಈ ಒಂದು ಅಳವಡಿಕೆ ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಗಣ್ಯರು ಮತ್ತು ಈ ಒಂದು ಅಭಿಮಾನಿ ಬಳಗದ ಸದಸ್ಯರು ಮತ್ತು ಸಾರ್ವಜನಿಕರು ಎಲ್ಲರಿಗೂ ಈ ಒಂದು ನನ್ನ ತಂದೆಯವರ ಹೆಸರಿನಲ್ಲಿ ಈ ಒಂದು ಕಾರ್ಯ ಕೈಗೊಳ್ತಾ ಇದ್ದೀರಿ. ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳ್ತೀನಿ. ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನು ಇಡುತ್ತಿರುವಂಥ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.